ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ನಂದವರು ತನ್ನ ಪ್ರೀತಿಯ ಮುದ್ದು ಸೊಸೆ ಪ್ರಿಯಾ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗೆಂದರೆ ಪ್ರಿಯಾಗೆ ಗಂಟು ಮೂಟೆ ಸಮೇತ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ, ಏನಾಯಿತು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಹಾಗೆ ಮಾಧವ್ ಮಾಡಿರೋ ತಪ್ಪಿಗೆ ಇವತ್ತು ವಲ್ಲಭ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. 24 ಗಂಟೆ ಟೈಮನ್ನು ಕೊಟ್ಟಿದ್ದಾರೆ ನಂತ ಅವರು. ಬೆಳಿಗ್ಗೆ 9 ಗಂಟೆ ಅಷ್ಟರಲ್ಲಿ ನನಗೆ 10,000 ರೂಪಾಯಿ ತಂದು ಕೊಡಬೇಕು ಅಂತ ಹೇಳಿ ವಲ್ಲಭ ಕೂಡ ತುಂಬ ಕಡೆ ಪ್ರಯತ್ನ ಪಡ್ತಾರೆ, ಬಟ್ ಎಲ್ಲೂ ಕೂಡ ದುಡ್ಡನ್ನು ಹೊಂದಿಸೋದಕ್ಕಾಗೋದಿಲ್ಲ. ಇತ್ತ ಕಡೆ ಮಾಧವ್ ಕೂಡ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೂ ಕೂಡ ದುಡ್ಡು ಸಿಗೋದಿಲ್ಲ. ಇಲ್ಲಿ ವಲ್ಲಭ ಸತ್ಯ ಹೇಳಲೇಬಾರ್ದು ಅಂತ ಮಾಧವನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಏನು ಮಾಡೋದು ಅಂತ ಹೇಳಿ ಮಾಧವ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಎತ್ತ ಕಡೆ ಬೆಳಗ್ಗೆ ಆದರೆ 9 ಗಂಟೆಗೆ ಅಪ್ಪನಿಗೆ ದುಡ್ಡು ಕೊಡ್ಬೇಕಾಗ್ತದೆ, ಬಟ್ ಆದರೂ ಕೂಡ ಇಲ್ಲಿ ವಲ್ಲಭ ಆರಾಮಾಗಿ ಮಲ್ಕೊಂಡಿದ್ದಾರೆ. ಆಗ ರೂಮಿಗೆ ಬಂದಂಥ ಅಮ್ಮು ಏನದೋ ನನಗೆ ಬೆಳಗ್ಗೆ ಆಗ್ತಿದ್ದಾಗೆ ಇವನು ಮಾವಂಗೆ ದುಡ್ಡು ಕೊಡಬೇಕು ಅಂತ ಟೆನ್ಷನ್ ಆಗ್ತದ, ಆದರೆ ಇವ್ನು ನೋಡಿದ್ರೆ ಇಷ್ಟು ಆರಾಮಾಗಿ ಮಲ್ಕೊಂಡಿದ್ದಾನಲ್ಲ, 10,000 ರೂಪಾಯಿ ಹೊಂದಿಕೆ ಆಗೋಯ್ತಾ ಏನು, ಅದಕ್ಕೆ ಆರಾಮಾಗಿ ಮಲ್ಕೊಂಡ್ಬಿಟ್ನ, ಇವನಿಗೇನು ಟೆನ್ಷನ್ನೇ ಇಲ್ವಾ ಅಂತ ಹೇಳಿ ಅಮ್ಮು ಅನ್ಕೋತಾಳೆ. ನಂತರ ಆರಾಮಾಗಿ ಮಲಗಿರೋ ವಲ್ಲಭನನ್ನು ನೋಡಿದ್ದೆ. ನಾನು ಚಿಕ್ಕದ್ರಿಂದ ನಿನ್ನ ಜೊತೆ ಜಗಳ ಆಡ್ತಾನೆ ಬಂದೆ, ಆದರೆ ನನಗೆ ಗೊತ್ತೇ ಇರಲಿಲ್ಲ ಕಣೋ ನೀನು ಇಷ್ಟು ಒಳ್ಳೆಯವನು ಅಂತ. ಎಷ್ಟು ಒಳ್ಳೆಯವನು ನೀನು, ಇನ್ನೊಬ್ಬರ ಕಷ್ಟಕ್ಕೆ ನೀನೇ ಹೆಗ್ಲಾಗ್ತೀಯ, ಅದು ಎಷ್ಟೇ ಪ್ರಾಬ್ಲಮ್ ಆದರೂ ಅದಕ್ಕೆ ನೀನೇ ಫೇಸ್ ಮಾಡ್ತೀಯ. ಬೇರೆಯವರು ಕಾರಣ ಆಗಿದ್ರು ಅವ್ರ ಮೇಲೆ ಬ್ಲೇಮ್ ಕೂಡ ಹಾಕೋದಿಲ್ಲ. ನಿಜಕ್ಕೂ ಕೂಡ ನಿನ್ನ ಒಳ್ಳೆತನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿನ್ನಂಥ ಒಂದು ಕ್ವಾಲಿಟಿಯನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ ಕಣೋ, ಅದೇ ಕಾರಣಕ್ಕೆ ಏನೋ ಒಂದು ರೀತಿ ನಿನ್ನ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಅಂತ ಹೇಳಿ ಅಮ್ಮು ಅನ್ಕೋತಾಳೆ. ನಂತರ ಎಬ್ಬಿಸ್ತಾಳೆ ಇಲ್ಲಿ ವಲ್ಲಭನ್ನ. ಯಾಕೆ ಎಬ್ಬಿಸ್ತದ್ಯಾ ಮಲಗಿರೋ ನನ್ನನ್ನು ಅಂತ ವಲ್ಲಭ ಕೇಳಿದ್ರೆ ಇನ್ನೇನು ಮಾಡಬೇಕು. ನಾಳೆ ಬೆಳಗ್ಗೆ 9 ಗಂಟೆ ಆದರೆ ನಿನ್ನ ಮಾವಂಗೆ 10,000 ರೂಪಾಯಿ ದುಡ್ಡು ಕೊಡಬೇಕು, ಆರಾಮಾಗಿ ಮಲ್ಕೊಂಡಿದ್ಯಾ, ನನಗೆ ನೋಡಿದ್ರೆ ಇಲ್ಲಿ ನಿದ್ರೆ ಬರ್ತಿಲ್ಲ, ಏನು 10,000 ರೂಪಾಯಿ ಹೊಂದಿಸಿದ್ಯಾ, ಅದಕ್ಕೆ ಆರಾಮಾಗಿ ಮಲ್ಕೊಂಡಿದ್ಯಾ ಅಂತ ಹೇಳಿ ಅಮ್ಮು ಕೇಳ್ತಾರೆ. ಏನು 10,000 ರೂಪಾಯಿ ಹೊಂದಿಸೋದ, ಖಂಡಿತ ಸಾಧ್ಯ ಇಲ್ಲ, ಏನಾಗತ್ತೆ ಆಗಲಿ ಬಿಡು, ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ವಲ್ಲಭ ಹೇಳಿದಾಗ ಏನು ಮಾತಾಡ್ತಿದ್ಯಾ ವಲ್ಲಭ, ಮಾವ ನಿನಗೆ ಶಿಕ್ಷೆ ಕೊಡ್ತಾರ ಕಣೋ ಅಂತ ಹೇಳಿ ಅಮ್ಮು ಹೇಳಿದಾಗ ಕೊಡಲಿ ಬಿಡು, ನನಗೇನಿದು ಹೊಸ್ತಲ್ವಲ್ಲ, ಆರಾಮಾಗಿ ತಗೋತೀನಿ ಅಷ್ಟೇನೆ ಅಂತ ವಲ್ಲಭ ಹೇಳ್ತಾರೆ. ಎಷ್ಟು ಈಸಿಯಾಗಿ ಹೇಳ್ತೀಯ ನೋಡು, ನೀನು ಆ ರೀತಿ ಶಿಕ್ಷೆ ಅನುಭವಿಸೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ, ಇರು 1 ನಿಮಿಷ ಅಂತ ಹೇಳಿ ಕಿವಿಯ ಓಲೆಗಳನ್ನು ಕೊಡ್ತಾಳೆ. ಇದನ್ನು ತಗೋ, ಅಡವಿಟ್ಬಿಟ್ಟು 10,000 ರೂಪಾಯಿ ತೊಗೊಂಡು ಬಂದು ಮಾವಂಗೆ ನಾಳೆ ಕೊಟ್ಬಿಡು ಆಯಿತಾ ಅಂದಾಗ ಏನು ಮಾಡ್ತಿದ್ಯಾ ನೀನು ಅಂತ ವಲ್ಲಭ ಕೇಳಿದಕ್ಕೆ ಏನು ಮಾಡಬೇಕು ಮಾಡ್ತಿದ್ದೀನಿ, ನಾನೇನು ಇದನ್ನು ಮಾರಾಟ ಮಾಡಬೇಕು ಅಂತಿದ್ದೀನ, ಅಡವಿಟ್ಟು ತೊಗೊಂಡು ಬಾ ಅಂತ ತಾನೇ ಹೇಳ್ತಿರೋದು, ಹೋಗಿ ತೊಗೊಂಡು ಬಾ ಆಯಿತಾ ಅಂತ ಅಮ್ಮ ಹೇಳಿದಕ್ಕೆ ಬೇಡಮ್ಮ ಬೇಡ, ನಿಮ್ಮಪ್ಪ ನಿನಗೆ ಪ್ರೀತಿಯಿಂದ ಮಾಡಿಸಿರೋದು, ಅದನ್ನು ನಾನು ತೊಗೋಬೇಕಾ, ನಾನು ತುಂಬ ಪಕ್ಕ ಸ್ವಾಭಿಮಾನಿ ಅಮ್ಮ, ಏನೇ ಇದ್ರೂ ನಾನು ಫೇಸ್ ಮಾಡ್ತೀನಿ, ಇದೆಲ್ಲ ಬೇಡ ಅಂತಕ ಸುಮ್ಮನೆ ತಗೋ ವಲ್ಲಭ ಅಂತ ಅಮ್ಮ ಹೇಳಿದಕ್ಕೆ ಈಗಲೇ ಆಲ್ರೆಡಿ ನಿನ್ನ ಒಡವೆಗಳನ್ನ ತಿಂದು ತೇಗೆ ನೀರು ಕೊಡ್ತಿದ್ದೀನಿ ಅನ್ನೋ ಅಪಾದನೆ ಇದೆ, ಅದರಲ್ಲಿ ಇದು ಬೇರೆ ಬೇಕಾ, ಬಿಡಮ್ಮ ಬೇಡ, ನೀನು ಇಷ್ಟು ಹೇಳ್ದಿಯಲ್ವಾ ಸಾಕು, ನಾನು ನಾಳೆ ಏನಾಗುತ್ತೋ ನೋಡೋಣ ಆಯಿತಾ ಅಂತ ಹೇಳಿ ವಲ್ಲಭ ಹೇಳಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಆದರೂ ಕೂಡ ಇಲ್ಲಿ ಅಮ್ಮಗೆ ವಲ್ಲಭಂದೇ ಚಿಂತೆ ಆಗಿಬಿಟ್ಟಿದೆ. ಬೆಳಿಗ್ಗೆ ಆಗತ್ತೆ, ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಅಡುಗೆ ಮನೆಯಲ್ಲೂ ಕೂಡ ಗಿರಿಜಾ ಮೀನವರು ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. 9 ಗಂಟೆ ಆಗ್ತದೆ, ಮಾವ ಬಂದು ವಲ್ಲಭನ್ ಕೇಳಿದ್ರೆ ಏನು ಮಾಡ್ದು, ವಲ್ಲಭ ಅಂತೂ ದುಡ್ಡು ಹೊಂದಿಸಿರುವುದಿಲ್ಲ, ನಿಜವಾಗ್ಲೂ ಏನೋ ಆಗತ್ತೆ ಅಂತ ಇಬ್ಬರು ಗಾಬರಿ ಬೀಳ್ತಿರ್ತಾರೆ. ನಂತರ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕಲ್ಲ ಅಂತ ಯೋಚನೆ ಮಾಡಿದಂಥ ಮೀನಾ ಇಲ್ಲಿ ಅತ್ತೆ ಒಂದು ಕೆಲಸ ಮಾಡಿಬಿಡಿ, ನಿಮಗೆ ಮಾವನ ಮೇಲೆ ತುಂಬ ಪ್ರೀತಿ, ಮಾವನಿಗಂತೂ ನಿಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ಅಂದಮೇಲೆ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ವಲ್ಲಭನ ಕಾಪಾಡಬೇಕು ಅಂದರೆ ಇರೋದು ಒಂದೇ, ಅದು ಎದೆ ಇಟ್ಕೊಂಡು ಹಾಗೆ ಡಬ್ಬು ಅಂತ ಬಿದ್ದುಬಿಡಿ, ಆಗ ಮಾವನ್ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಡೈವರ್ಟ್ ಆಗಿದೆ, ವಲ್ಲಭನ 10,000 ರೂಪಾಯಿ ದುಡ್ಡನ್ನು ಮರ್ತೇ ಹೋಗ್ಬಿಡ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾರೆ. ಆಗ ಗಿರೀಶ್ ಅವರು ಏನೇ ಮಾತಾಡ್ತಿದ್ಯಾ, ನನಗೂ ನನ್ನ ಮಗನ ಮೇಲೆ ಪ್ರೀತಿ ಇದೆ, ಹಾಗಂದ್ರೆ ಮಾತ್ರಕ್ಕೆ ಈ ರೀತಿ ಕೆಲಸ ಮಾಡಿದ್ರೆ ಆಮೇಲೆ ನಿಮ್ಮ ಮಾವನ ಕೈಲಿ ಸರಿಯಾಗಿ ಹೊಡೆಸ್ಕೋಬೇಕಾಗತ್ತೆ, ಆಮೇಲೆ ಅದು ಇದು ಟೆಸ್ಟ್ ಅಂತ ಎಲ್ಲ ಮಾಡಿಸೋದೇ ಸತ್ಯ ಆಚೆ ಬರುತ್ತೆ, ನನ್ನ ಮಕ್ಳಿಗೋಸ್ಕರ ನಾನು ಹೊಡೆಸ್ಕೊಳ್ಳೋಕ್ಕೂ ರೆಡಿ ಆಗಿದ್ದೀನಿ, ಆದರೆ ನಿಮ್ಮ ಮಾವ ಯಾವುದೇ ಕಾರಣಕ್ಕೂ ಕೂಡ 10,000 ರೂಪಾಯಿ ದುಡ್ಡಿನ ವಿಷಯವನ್ನು ಮರೆಯುವುದಿಲ್ಲ, ಬಿಡೋದು ಕೂಡ ಇಲ್ಲ, ಖಂಡಿತ ಮತ್ತೆ ಕೇಳ್ತಾರೆ ಅವರು ಅಂತ ಗಿರೀಶ್ ಅವರು ಹೇಳ್ತಾರೆ. ಈ ವಲ್ಲಭ ಯಾರ ಹತ್ರ ಕೂಡ ದುಡ್ಡು ತಗೊಳ್ಳೋದಕ್ಕೆ ಒಪ್ಪುವುದಿಲ್ಲ, ಅವರ ಅಪ್ಪ ಹೇಳಿಬಿಟ್ರು ಅಂದಮೇಲೆ ಅದನ್ನೇ
ಪಾಲನೆ ಮಾಡ್ತಾನವನು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಗಿರಿಜಾ ಮತ್ತು ಮೀನಾ ಇಬ್ಬರು ಕೂಡ ಮಾತನಾಡ್ಕೋತಾರೆ. ಅತ್ತ ಕಡೆ ಪ್ರಿಯಾ ಆಲ್ರೆಡಿ ಮಾಧವ್ ಅವ್ರ ಹತ್ರ ವಲ್ಲಭ ಹೇಗೂ ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಿಮ್ಮ ಅಪ್ಪನಿಗೆ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳೋಕೆ ಹೋಗಬೇಡಿ, ವಲ್ಲಭನೇ ಶಿಕ್ಷೆ ತಗೊಳ್ಳಿ, ಎದುರಿಸ್ಲಿ ಅವನೇ ಅಂತ ಹೇಳಿಬಿಟ್ಟಿರ್ತಾರೆ. ಈ ಕಡೆ ಮಾಧವ್ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಬೆಳಗ್ಗೆ. ಆಗ ಪ್ರಿಯಾ ಬಂದು ನಂಗೆ ಅರ್ಥ ಆಗುತ್ತೆ ರೀ, ನೀವು ಕೂಡ ತುಂಬ ಕಷ್ಟಪಟ್ಟಿದ್ದೀರಾ ದುಡ್ಡು ಹೊಂದಿಸೋದಕ್ಕೆ, ವಲ್ಲಭ ಕೂಡ ಕಷ್ಟಪಟ್ಟಿದ್ದಾನೆ, ಖಂಡಿತ ದುಡ್ಡನ್ನು ಹೊಂದಿಸೋಕ್ಕಾಗಿರೋದಿಲ್ಲ, ಹಾಗಂದು ಮಾತ್ರಕ್ಕೆ ಮಾವ ಏನಾದರೂ ಶಿಕ್ಷೆ ಕೊಡಬೇಕಾದ್ರೆ ನೀವು ಸತ್ಯ ಹೇಳೋಕ್ಕೆ ಹೋಗ್ಬಿಡ್ಬೇಡಿ, ದಯವಿಟ್ಟು ಸುಮ್ಮನೆ ಇದ್ಬಿಡಿ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಪ್ರಿಯಾ ನೀನು, ನಮ್ಮ ತಮ್ಮಂಗೆ ನಮ್ಮಿಂದಾಗಿ ಶಿಕ್ಷೆ ಕೊಡ್ತಾ ಇದ್ರು ಅದನ್ನು ನೋಡ್ಕೊಂಡು ಸುಮ್ಮನಿರೋದಾ? ಖಂಡಿತ ಆಗೋದಿಲ್ಲ, ಇಷ್ಟೊತ್ತು ಅವನು ಆಣೆ ಇಟ್ಟಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಿದ್ದೇನೆ, ಇಲ್ಲ ಅಂದರೆ ಯಾವಾಗಲೂ ಹೇಳ್ಬಿಡ್ತಿದ್ದೆ, ಅದಕ್ಕೆ ಮೀರಿ ಅಪ್ಪ ಏನಾದರೂ ಮುಂದುವರೆದು ಬೇರೆ ತೀರ್ಮಾನ ತೊಗೊಂಡ್ರು ಅಂದರೆ ಖಂಡಿತ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ, ಸತ್ಯವನ್ನು ಹೇಳಬೇಕಾಗತ್ತೆ ಅಂತ ಹೇಳಿ ಮಾಧವ್ ಅವರು ಹೇಳ್ತಾರೆ. ಆದರೂ ರೀ ವಲ್ಲಭ ಇದಾನಲ್ವಾ, ಅವನ ಬಗ್ಗೆ ಅವ್ರಿಗೆ ಅಂಥದ್ದೇನು ಕೋಪ ಬರೋದಿಲ್ಲ, ಅವ್ನು ಯಾವಾಗಲೂ ಹೀಗೆ ಮಾಡ್ತಿರ್ತಾನೆ, ಬಟ್ ನೀವು ಆ ರೀತಿ ಅಲ್ಲ ಅಲ್ವಾ, ಅವ್ರ ಮನಸ್ಸಿಗೆ ತುಂಬ ಖಾಸಿ ಆಗತ್ತೆ, ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ನಾನೇನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲ ಅಂತ ಪ್ರಿಯಾ ಹೇಳಿದಾಗ, ಹಾಗೆ ಪ್ರಿಯಾ ನೋಡಿಬಿಟ್ಟು ಸಿಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಪ್ರಿಯಾ ಏನಪ್ಪ ಮಾಡೋದು, ಇದು ಏನಾದರೂ ಹೊರಗಡೆ ಬಂದು ನಾನು ಅಂತ ಗೊತ್ತಾದರೆ ಮುಗೀತು ನನ್ನ ಕತೆ, ಮಾವ ಖಂಡಿತ ವಿಶ್ವಾಸವನ್ನು ನನ್ನ ಮೇಲೆ ಕಳ್ಕೊಂಡ್ಬಿಡ್ತಾರೆ, ಏನು ಮಾಡಲಿ, ನಾನು ದೃಷ್ಟಿಲಿ ಕೆಟ್ಟವಳಾಗ್ಬಿಡ್ತೀನಲ್ಲ ಅಂತ ಹೇಳಿ ಪ್ರಿಯಾ ಯೋಚನೆ ಮಾಡಿ ಹೆದರ್ಕೋತಾರೆ. ನಂತರ ಇಲ್ಲಿ ನಂದವರು ಮನೆ ಒಳಗಡೆ ಬರ್ತಿದ್ದಾಗೆ ಸೋಫಾ ಮೇಲೆ ಕುತ್ಕೋತಿದ್ದಾಗೇ ಒಬ್ಬೊಬ್ಬರು ಒಂದೊಂದು ರೀತಿ ನಂದವರನ್ನು ಡೈವರ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಬನ್ನಿ ಅಪ್ಪ ಕೆಲ್ಸಕ್ಕೆ ಹೋಗ್ಬಿಡೋಣ, ಟೈಮ್ ಆಗಿದೆ ಅಂತ ಹೇಳೋದಕ್ಕೆ, ತಿಂಡಿ ಬೇಡ ಅಂಗಡಿಲೇ ತಿಂಡಿ ಮಾಡಿಕೊಡಿ ಅಂತ ಹೇಳೋದು, ಇಲ್ಲಿ ತಿಂಡಿ ಬಾಕ್ಸ್ನ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿರೋದು ಮೀನಾ, ಆಯ್ತಾ ಕಡೆ ಸುಂದ್ರ ಅವರು ಡೆಲಿವರಿ ಕೊಡಬೇಕಾಗಿದೆ, ಒಂದು ಆರ್ಡರ್ ಇದೆ, ಬನ್ನಿ ಮಾವ ಹೋಗೋಣ ಅನ್ನೋದು, ಮಾಧವ್ ನಾವು ಡೆಲಿವರಿ ಮಾಡ್ತೀನಿ ನೀವು ಆರ್ಡರ್ ತೊಗೊಳಕ್ಕೆ ಹೋಗಿಯಪ್ಪ ಅಂತ ಹೇಳೋದು. ಆದರೆ ವಲ್ಲಭನ ಕರಿ ಅಂತ ಹೇಳಿ ಗಿರಿಜಾ ಅವ್ರಿಗೆ ಹೇಳ್ತಾರೆ ನಂದವರು, ಇವ್ರು ಏನೇ ಮಾಡಿದ್ರು ಕೂಡ ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ. ನಂತರ ವಲ್ಲಭ ಅಲ್ಲಿಗೆ ಬರ್ತಾರೆ, ದುಡ್ಡು ಹೊಂದಿಸಿದ್ಯಾ ಅಂತ ಕೇಳ್ತಾರೆ ನಂದವರು. ಇಲ್ಲ ಅಂದಾಗ ನನಗೆ ಗೊತ್ತಿತ್ತು ನೀನು ದುಡ್ಡು ಹೊಂದಿಸೋದಕ್ಕಾಗೋದಿಲ್ಲ ಅಂತ, ಅವತ್ತು 500 ಕದ್ದೆ, ಇವತ್ತು 10,000 ಕದ್ದಿದ್ಯಾ, ನಾಳೆ ಎಷ್ಟು ಬೇಕಾದರೂ ಕಳ್ಳತನ ಮಾಡ್ತೀಯಾ, ಕಳ್ಳತನ ಮಾಡೋ ಬುದ್ಧಿ ಬಂತು ಅಂದರೆ ಅದಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ, ನಿನಗೆ ಯಾವುದೇ ಕಾರಣಕ್ಕೂ ಇನ್ನೂ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಬೇಕಾದ್ರೆ ಅಮ್ಮು ದಯವಿಟ್ಟು ಮಾವ ನಿಮ್ಮ ಕಾಲು ಇಟ್ಕೋತೀನಿ, ಈ ಬಾರಿ ಒಮ್ಮೆ ಕ್ಷಮೆ ಕೊಡಿ ಅವನಿಗೆ, ನಾನು ಆ ದುಡ್ಡನ್ನು ತೀರಿಸ್ತೀನಿ, ಟ್ಯೂಷನ್ ಮಾಡಲ್ಲ, ಅತ್ತೆ ಹತ್ರ ಮಿಷಿನ್ ಹೋಲ್ಗೆ ಕಲ್ತ್ಕೊಂಡು ಅದನ್ನು ಮಾಡಿ ತೀರಿಸ್ತೀನಿ ಅಂದಾಗ ನೋಡಿದ್ಯಾ ಎಂಥ ಒಳ್ಳೆ ಹೆಂಡ್ತಿನ ಪಡ್ಕೊಂಡಿದ್ದೆ, ಅವ್ರ ಜೊತೆ ಅಚ್ಚುಕಟ್ಟಾಗಿ ಸಂಸಾರ ಮಾಡಿದ್ಬಿಟ್ಟು ಇದೆಲ್ಲ ಬೇಕಾಗಿದೆಯಾ ನಿನಗೆ ಅಂತ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಿರ್ತಾರೆ. ಆಗ ಮಾಧವ ಕೈ ಹಿಡ್ಕೋತಾರೆ, ದಯವಿಟ್ಟು ಅಪ್ಪ ವಲ್ಲಭನ್ನ ಎಲ್ಲೂ ಕಳಿಸ್ಬೇಡಿ, ಯಾಕಂದರೆ ತಪ್ಪು ಮಾಡಿರೋದು ಅದು ಅವನಲ್ಲ ನಾನು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು, ತಮ್ಮನ ಮೇಲಿರೋ ಪ್ರೀತಿಯಿಂದ ನೀನು ಹಾಕೋತಿದ್ಯಾ ಅಂತ ನಂದವ್ರು ಕೇಳಿದಕ್ಕೆ, ಇಲ್ಲಪ್ಪ ನಿಜವಾಗ್ಲೂ ತಪ್ಪಾಗಿದ್ದು ನಮ್ಮಿಂದಾನೆ, ನಾನು ಅವತ್ತು ಪ್ರಿಯಾ ಇಬ್ಬರು ಕೂಡ ಹೋಟೆಲ್ಗೆ ಹೋಗಿದ್ವಲ್ವಾ, 5,000 ರೂಪಾಯಿ ಅಂತ ಹೇಳಿ, ಅದು 5 ಅಲ್ಲ 26,000 ರೂಪಾಯಿ. ಆಗ ನಾವು ಹೊರಗಡೆ ನಿಲ್ಬೇಕಾಯ್ತು, ಆಗ ನಾನು ವಲ್ಲಭಂಗ್ ವಿಷಯ ಹೇಳಿದಾಗ ಅವನು ಹೊಂದಿಸಿ ನಿಮ್ಮ ಹತ್ರ ಕೂಡ ತೆಗೆದುಕೊಂಡು ಅದನ್ನು ನನಗೆ ಕಳಿಸ್ದ, ನನಗೆ ಅವತ್ತು ಗೊತ್ತಿರಲಿಲ್ಲ ಅದನ್ನು ನಿಮ್ಮಿಂದ ಕಳಿಸಿದಾನೆ ಅಂತ. ಆದರೆ ನಾನು ಅವತ್ತೇ ದುಡ್ಡಿಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಬರ್ಬೋದಿತ್ತು, ಆದರೆ ನನ್ನ ಹೆಂಡತಿ ಪರವಾಗಿ ಅವತ್ತು ನಿಂತ್ಕೋಬೇಕಾಯಿತು, ನಾನು ಇವತ್ತು ನನ್ನ ತಮ್ಮನ ಪರವಾಗಿ ನಿಂತ್ಕೊಂಡಿದ್ದೀನಿ, ನೀವು ಶಿಕ್ಷೆ ಕೊಡಬೇಕು ಅನ್ಸಿದ್ರೆ ಅದನ್ನು ನನಗೆ ಕೊಡಿ, ಯಾರ ಮನೆಯಿಂದ ಹೋಗಬೇಕು ಅನ್ನೋದನ್ನು ನೀವೀಗ ತೀರ್ಮಾನ ಮಾಡಿ ಅಂತ ಹೇಳಿ ಮಾಧವ ಅವರು ಹೇಳ್ತಾರೆ. ನಂತರ ಪ್ರಿಯಾನ ಕರೆದಂತ ನಂದವರು, ಏನಮ್ಮ ಪ್ರಿಯಾ ಏನು ಅಂದ್ಕೊಂಡಿದ್ಯಾ ನೀನು, ಅವತ್ತು ನೋಡಿದ್ರೆ 1,200 ರೂಪಾಯಿ ಥಿಯೇಟರ್ಗೆ ಬುಕ್ ಮಾಡಿಸ್ದೆ ನನ್ನ ಕೈಯಿಂದ, ಇವಾಗ ನೋಡಿದ್ರೆ 5,000 ರೂಪಾಯಿ ಅಂತ ಹೇಳಿ 26,000 ರೂಮಿಗೆ ಹೋಗಿದ್ಯಾ. ಅವತ್ತೇ ಗಿರಿಜಾ ಮತ್ತು ಮೀನಾ ಇಬ್ಬರು ಕೂಡ ಹೇಳಿದ್ರಲ್ವಾ 5,000 ರೂಪಾಯಿಗೆ ಯಾರಿಂದ ರೂಮ್ ಕೊಡ್ತಾರೆ ನೋಡಿ ಅಂತ, ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಅಲ್ವಾ, ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ, ಏನು ಅಂಥ ಶ್ರೀಮಂತಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಹಾಗೆ ಹೀಗೆ ಅಂತ ಹೇಳಿ ಫುಲ್ ತರಾಟೆಗೆ ತೊಗೊಂಡ್ಬಿಡ್ತಾರೆ ನಂದವರು. ಈ ಕಡೆ ಫುಲ್ ಗಾಬರಿಯಾಗಿ ಬಿದ್ದುಬಿಟ್ಟಿದ್ದಾಳೆ ಪ್ರಿಯಾ, ಕೈ ಮುಗ್ದು ಅಂಗಲ್ ಆಚೆ ಕ್ಷಮೆ ಕೇಳ್ತಿದ್ದಾಳೆ. ಹಾಗಿದ್ರೆ ಏನಾಗ್ಬೋದು, ಮನೆಯಿಂದ ಹೊರಗಡೆ ದಬ್ಬು ಒಂದು ನಿರ್ಧಾರವನ್ನು ತೆಗೆದುಕೊತಾರೆ ನಂದವರು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.